ಆಶ್ಚರ್ಯದ ಮತ್ತು ಆಘಾತಕಾರಿ ಹೇಳಿಕೆ ರಾಹುಲ್ ಗಾಂಧಿಯಿಂದ ಇವತ್ತು ಬಂದಿದೆ. ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಮುಖಪುಟದಲ್ಲಿ ಬಂದಿದೆ. ನಾನು ಪ್ರಜಾವಾಣಿ ಯಾಕೆ ತೋರಿಸ್ತಾ ಇದ್ದೀನಿ, ಈಗ ನನಗೆ ಸಿಕ್ತು ಅದು ಹೇಳ್ತಾ ಇದ್ದೀನಿ. OBC ಸಮಸ್ಯೆ ಅರಿತಿದ್ದರೆ ಮೊದಲೇ ಜಾತಿ ಗಣತಿ ರಾಹುಲ್. ಯಾಕಾಗಿ ರಾಷ್ಟ್ರೀಯ ನಾಯಕರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ OBC ಸಮಸ್ಯೆನೇ ಗೊತ್ತಿಲ್ಲ ಅನ್ನೋದು ಬಹಿರಂಗ ಅವರು ಒಪ್ಕೋತಾ ಇರೋದು ನೋಡಿದ್ರೆ ಈ ದೇಶದ ಬಗ್ಗೆ ಇನ್ನೆಷ್ಟರ ಮಟ್ಟಿಗೆ ಆ ಬಡವರ ಬಗ್ಗೆ, ಹಿಂದುಳಿದವ್ರ ಬಗ್ಗೆ ಏನು ಕಾಳಜಿ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಕೇವಲ ರಾಜಕಾರಣ ಮಾಡೋದಕ್ಕೋಸ್ಕರನೇ OBC, SC, ST ಬಳಸ್ಕೊತಾ ಇದ್ದಾರೆ. ಇಷ್ಟು ವರ್ಷ ಹಿಂದುಳಿದವರು, ದಲಿತರು ಇವ್ರ ಮಾತನ್ನು ಕೇಳಿ 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 ಅವ್ರು ಓಟ್ ಕೊಟ್ಕೊಂತ ಬಂದಿದ್ದರು. ಇವರು ನಮಗೆ ಮೋಸ ಮಾಡ್ತಿದ್ದಾರೆ ಅನ್ನೋಂಥ ಅಂಶ ಇಡೀ ದೇಶದ ಜನಕ್ಕೆ ಗೊತ್ತಾಯಿತು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಇಡೀ ದೇಶದಲ್ಲಿ ನಿರ್ನಾಮ ಮಾಡಿ ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರು. ಆದರೆ ಬಹಿರಂಗವಾಗಿ ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಡ್ತಾ ಇರೋದು ನೋಡಿಬಿಟ್ರೆ ಈ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿದೆ, ಹಿಂದುಳಿದವ್ರ ಬಗ್ಗೆ, ದಲಿತರ ಬಗ್ಗೆ ಇವ್ರ ಕಲ್ಪನೆ ಏನಿದೆ, ಇದನ್ನು ನೋಡಿದ ಮೇಲೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸರ್ಕಾರ, ಈ ಒಂದು ಪಕ್ಷ ದೇಶದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅದು ಹಿಂದುಳಿದವ್ರ ಬಗ್ಗೆ ಸ್ಪಷ್ಟವಾಗಿ ಅವರೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಕಾಣ್ತಾ ಇದೆ. ಒಂದು. ಎರಡನೇದು, ಈ AICC ಪಕ್ಷ, ಅದರ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ OBCಯ ಒಂದು ಸಮಿತಿ ಮಾಡಿದ್ದಾರೆ. ಇಡೀ ದೇಶಕ್ಕೆ ಒಂದು ಸಮಿತಿ ಮಾಡಿದ್ದಾರೆ. ಹಿಂದುಳಿದವ್ರದ್ದು ಅವ್ರ ಬಗ್ಗೆ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ಕರ್ನಾಟಕ ರಾಜ್ಯದಿಂದ 3 ಜನ ಹೇಳಿದ್ದಾರೆ. ಒಂದು ಮಾನ್ಯ ಸಿದ್ದರಾಮಯ್ಯನವರು, ಒಂದು ವೀರಪ್ಪ ಮೊಯ್ಲಿಯವರು, ಮೂರನೇದು ಮಾನ್ಯ ಹರಿಪ್ರಸಾದ್ ಅವರು. ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು, ಇನ್ನೊಂದು ರಾಷ್ಟ್ರೀಯ ನಾಯಕರು ಹರಿಪ್ರಸಾದ್ ಅವರು, ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ದವರು, ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋರು. ಇವರೇ ಇಲ್ಲಿ ಏನೂ ಮಾಡೋಕ್ಕಾಗದೇನೆ OBC, ದಲಿತರು, ಹಿಂದುಳಿದವರು ಅವ್ರಿಗೆ ಅಭಿವೃದ್ಧಿ ನಾನು ಮಾಡ್ತೇನೆ ಅನ್ನೋದಕ್ಕೋಸ್ಕರನೇ ಜಾತಿ ಜನಗಣತಿ ನಾವು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಬಂದರು. ಕೊನೆಗೂ ಬಹಿರಂಗ ಮಾಡಲಿಲ್ಲ. 9 ವರ್ಷ 1.5 ಲಕ್ಷ ಶಿಕ್ಷಕರನ್ನು ಬಳಸ್ಕೊಂಡ್ರು ಆ ಜಾತಿ ಜನಗಣತಿಗೆ ಕಾಂತರಾಜ್ ವರದಿ ರಿಪೋರ್ಟನ್ನು ಮಾಡೋದಿಕ್ಕೆ. 168 ಕೋಟಿ ರೂಪಾಯಿ ಬಡವರ ತೆರಿಗೆ ಹಣ ಖರ್ಚು ಮಾಡೋದು. ಇವತ್ತು ಕ್ಯಾಬಿನೆಟಲ್ಲಿ ಇಡ್ತೀವಿ, ನಾಳೆ ಕ್ಯಾಬಿನೆಟಲ್ಲಿ ಇಡ್ತೀವಿ ಅಂತ ಹೇಳ್ತಾ ಬಂದರು. ನಾನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ 9 ವರ್ಷದ ಕೆಳಗಿದ್ದಾಗ ವಿಧಾನ ಪರಿಷತ್ತು ನಾನು ಪ್ರಸ್ತಾಪ ಮಾಡಿದೆ. ನನ್ನ ಜೊತೆಗೆ ಕಾಂಗ್ರೆಸ್ನವರು ಇಬ್ಬರು ಪ್ರಸ್ತಾಪ ಮಾಡಿದ್ರು, ಮನೆ ಉಗ್ರಪ್ಪನವರು ಮತ್ತು HM ರೇವಣ್ಣವರು. ಆದರೆ ನಮ್ಮ ಸರ್ಕಾರ ಮುಗಿಯೋದ್ರೊಳಗೆ, ಚುನಾವಣೆ ಬರೋದ್ರೊಳಗೇನೆ ನಾವು ಇದನ್ನು ಬಿಡುಗಡೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಯಾವಾಗಾಗಿದ್ದರು ಸಿದ್ದರಾಮಯ್ಯವರು, ಅವರು ಫ್ಲೋರ್ ಆಫ್ ದಿ ಹೌಸ್ ವಿಧಾನ ಪರಿಷತ್ನಲ್ಲಿ ಆಶ್ವಾಸನೆ ಕೊಟ್ಟರು. 9 ವರ್ಷ ಆದರೂ ಕೂಡ ಅದನ್ನು ಬಿಡುಗಡೆ ಮಾಡಲಿಲ್ಲ. ನಾನು ಕಾಂತರಾಜ್ ಅವ್ರ ಹತ್ರನೇ ಮಾತಾಡಿದೆ, ಆ ಸಮಿತಿ ಅಧ್ಯಕ್ಷರನ್ನ, ಆಯೋಗದ ಅಧ್ಯಕ್ಷರು. ಸರ್, ಮುಖ್ಯಮಂತ್ರಿ ಹೇಳಿ ನಾಳೆನೇ ನಾನು ಕೊಟ್ಬಿಡ್ತೀನಿ ಅಂತಂದಿದ್ರು ಅವರು. ಮುಖ್ಯಮಂತ್ರಿ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹಿಂದುಳಿದವ್ರನ್ನ, ದಲಿತರನ್ನ ಮೆಟ್ಲಾಗಿ ಬಳಸ್ಕೊಳ್ತಾ ಹೋದ್ರು. ಅಧಿಕಾರವನ್ನು ಹಿಡಿಬೇಕು ಅನ್ನೋದಕ್ಕೆ ಮೆಟ್ಲು, ಬೇರೆ ಇನ್ನೇನು ಉದ್ದೇಶ ಅಲ್ಲ. ಮುಖ್ಯಮಂತ್ರಿ ತನಕನೂ ಬಂದರು, ರೆಡಿ ಆಯಿತು. ಕಾಂತರಾಜ್ ಅವ್ರದ್ದು ರಿಪೋರ್ಟ್ ರೆಡಿ ಆಯಿತು. ಅದಾದ ನಂತರ ಸ್ವಲ್ಪ ಸಮಸ್ಯೆಗಳಾಯಿತು, ಜಯಪ್ರಕಾಶ್ ಹೆಗಡೆ ಬಂದರು, ಸಮಸ್ಯೆ ಆಯಿತು. ಆದರೂ ಕೂಡ ನಾವು ತಗೋತೀವಿ ಅಂತ ತೊಗೊಂಡ್ರು. ಸಚಿವ ಸಂಪುಟದಲ್ಲಿ ಇಟ್ಟು ಪಾಸ್ ಮಾಡೋದಕ್ಕೆ ಏನು ತೊಂದರೆ ಆಯಿತು? ತುಂಬ ದುಃಖದ ಸಂಗತಿ, ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಹಿಂದುಳಿದವ್ರನ್ನ, ದಲಿತರನ್ನ ಯಾವತ್ತೂ ಅವ್ರಿಗೆ ಸಂಕಷ್ಟ ಬಂದಾಗ ಬಳಸ್ಕೊತಾ ಹೋಗ್ತಾರೆ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ, ದೇಶದ ಹಿಂದುಳಿದವರು, ದಲಿತರು ನಿಮ್ಮ ಕೈಯಲ್ಲಿ ಉದ್ಧಾರ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಇಡೀ ದೇಶದಲ್ಲಿ ನಿಮ್ಮನ್ನು ಕಾಂಗ್ರೆಸ್ ಪಕ್ಷವನ್ನು ನಿರ್ನಾಮ ಮಾಡಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಇವು ಸರ್ಕಾರ ಒಂದು ಇರೋದ್ರಿಂದ ಕುಟ್ಟು ಅಂತ ಜೀವ ಇಟ್ಕೊಂಡಿದೆ. ಇದು ಯಾವತ್ತು ಈ ಜೀವ ಹೋಗುತ್ತೆ ಗೊತ್ತಿಲ್ಲ. ಹಾಗಾಗಿ ದೇಶ ಜನರಿಗೆ ತುಂಬ ಸ್ಪಷ್ಟವಾಗಿ ಹೇಳ್ರಿ, ನಮಗೆ ಹಿಂದುಳಿದವ್ರ ಬಗ್ಗೆ ಸಮಸ್ಯೆ ಗೊತ್ತಿಲ್ಲ. ನಿಮ್ಮ ರಾಹುಲ್ ಗಾಂಧಿನ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರ್ಬೇಕಾದ್ರೆ ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ತುಂಬ ನೊಂದು ಹೇಳ್ತಾ ಇದ್ದೀನಿ. ಇಷ್ಟು ವರ್ಷ ಈ ದೇಶವನ್ನು ಕಾಂಗ್ರೆಸ್ ಆಡ್ಕೊಂಡು ಬಂತಲ್ಲ, ಹಿಂದುಳಿದವ್ರಿಗೆ, ದಲಿತರಿಗೆ ಏನೂ ಮಾಡದೇನೆ
ಅವ್ರ ಸಮಸ್ಯೆನೇ ನನಗೆ ಗೊತ್ತಿರಲಿಲ್ಲ ಅನ್ನೋಂಥ ಮಾತು ರಾಹುಲ್ ಗಾಂಧಿನೇ ಹೇಳಿರಬೇಕಾದ್ರೆ ನನಗೆ ಗೊತ್ತು ಅಂತ ಸಿದ್ದರಾಮಯ್ಯ ಅವರು ಹೇಳಿ ಅವರು ಗೊತ್ತಿದ್ರೂ ಕೂಡ ಮೋಸ ಮಾಡಿದ್ರು. ಅವ್ರಿಗೇನು ನಡೆಯಲ್ಲ. ಇಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ಹಿಂದುಳಿದವ್ರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕಿದೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಹಿಂದುಳಿದವರಿಗೆ, ದಲಿತರಿಗೆ ನೀವು ಮೆಟ್ಲಾಗಿ ಬೆಳೆಸ್ಕೊಂಡು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷ ಅಧಿಕಾರ ರಾಜ್ಯದಲ್ಲಿ ಮಾಡಿದಿರಿ. ದೇಶದಲ್ಲಂತೂ ಹಿಂದುಳಿದವರು, ದಲಿತರು ನಿಮ್ಮನ್ನು ಕೈ ಬಿಟ್ಟಾಯಿತು, ಇಲ್ಲೂ ಕೈ ಬಿಡೋಂಥ ಸ್ಥಿತಿ ಹತ್ತಿರ ಇದೆ. ಅದಕ್ಕೋಸ್ಕರ ದೇಶದ ಜನರು ಕ್ಷಮೆ ಕೇಳಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಅರಣ್ಯ ಪ್ರದೇಶ